ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಹೇಳಕ್ ಟ್ರೈ ಮಾಡ್ತೀನಿ ಅಂತಂದ್ರೆ, ಲೈಕ್ ನಮ್ ಸಬ್ ಕಾನ್ಶಿಯಸ್ ಮನಸ್ಸು ಅನ್ನೋದು ಕೆಲವೊಂದ್ಸಲ ಯಾಕೆ ಈ ತರ ವಿಚಿತ್ರವಾಗಿ ಬಿಹೇವ್ ಮಾಡುತ್ತೆ ಮತ್ತೆ ಯಾಕೆ ಇದು ನಿಗೂಢವಾಗಿ ನನಗೆ ಅನಿಸುತ್ತೆ ಅಂತ ಒಂದು ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಎಂದಿನಂತೆ ಇವತ್ತು ನಾನು ಹೇಳ್ತಾ ಇರೋದು ಲೈಕ್ ಬರೀ ಸ್ಟೋರಿ ಅಲ್ಲ. ಲೈಕ್ ಹಿಂದಿನ ವಿಡಿಯೋಗಳಲ್ಲಿ ನಾನು ಸ್ಟೋರಿಯನ್ನು ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೆ, ಬಟ್ ಇವಾಗ ನಾನು ಹೇಳ್ತಾ ಇರೋದು ನಿಜವಾದ ಘಟನೆ, ನಿಜವಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಮತ್ತು ಆ ಘಟನೆಯಿಂದ ನಾವು ನಮ್ಮ ಲೈಫ್ ಅಲ್ಲಿ ಲೈಕ್ ಯಾವ ತರ ರಿಲೇಟ್ ಮಾಡಬಹುದು ಸಬ್ ಕಾನ್ಶಿಯಸ್ ಮನಸ್ಸಿಗೆ ಮತ್ತೆ ನಡೀತಕ್ಕಂಥ ವರ್ಕ್ ಗಳನ್ನ ಅಂತ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸುಮಾರು 1713ನೇ ಇಸ್ವಿ, ಅದು ತುಂಬಾ ವರ್ಷಗಳ ಹಿಂದೆ. ಈ 1713ನೇ ಇಸ್ವಿಯಲ್ಲಿ ಒಂದು ಸಮ್ಮರ್ ಆಗಿರುತ್ತೆ, ಲೈಕ್ ಇವಾಗ ಯಾವ ತರ ಆಗಿದೆ ಆ ತರ ಸಮ್ಮರ್ ಆಗಿರುತ್ತೆ. ಇಟಲಿಯ ದೇಶ, ಯುರೋಪ್ ನಲ್ಲಿ ಇಟಲಿ ಅನ್ನೋ ದೇಶದಲ್ಲಿ ಗುಸಿಪ್ಪಿ ಟಾರ್ಟೇನಿ ಅಂತ ಒಬ್ಬ ಕಂಪೋಸರ್ ಇರ್ತಾನೆ. ಅವನ ಹೆಸರು ಗುಸಿಪ್ಪಿ ಟಾರ್ಟೇನಿ ಅಂತ, ಬಹಳ ಫೇಮಸ್ ಕಂಪೋಸರ್. ಸೊ ಅವಾಗಿನ ಕಾಲದಲ್ಲಿ ಗೊತ್ತಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ, ಕರೆಂಟ್ ಇಲ್ಲ, ಇಂಟರ್ನೆಟ್ ಇಲ್ಲ, ನಮ್ ತರ ಏನಾದ್ರು ಗೂಗಲ್ ಅಲ್ಲಿ ಏನಾದ್ರು ನೋಡೋಣ ಯೂಟ್ಯೂಬ್ ಅಂತ ಏನೂ ಇಲ್ಲ ಆಗಿನ ಕಾಲದ ಜನರಲ್ಲಿ. ಸೊ ಅವಾಗ ಆರ್ಟ್ಸ್ ಮತ್ತೆ ಕಲೆ ಮತ್ತೆ ಈ ವಿಜ್ಞಾನ ಅಥವಾ ಈಗ ಹೊರಗಡೆ ಹೋಗೋದು ಅನ್ನೋದೇ ಒಂದು ಅವರಿಗೆ ದೊಡ್ಡ ಚಟುವಟಿಕೆಗಳಾಗಿತ್ತು. ಅವಾಗ ತಾನೇ ವಿಜ್ಞಾನ ಜಗತ್ತಿಗೆ ಬರ್ತಾ ಇತ್ತು, ಅವಾಗ ತಾನೇ ಮೆಡಿಕಲ್ ಫೆಸಿಲಿಟಿ ಎಲ್ಲ ಬರ್ತಾ ಇತ್ತು. ಇದೇ ತರ ಆ ಟಾಟಿನಿ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇರ್ತಾನೆ. ಅದ್ ಏನ್ ಬಿಲೀವ್ ಮಾಡಿದ್ದಾರೆ ಅಂತಂದ್ರೆ ಆ ವ್ಯಕ್ತಿಯ ಬಗ್ಗೆ, ಇವನು ಸ್ವಲ್ಪ ಇಮ್ಯಾಜಿನೇಷನ್ ಜಾಸ್ತಿ ಯೂಸ್ ಮಾಡ್ಕೊಂಡ್ಬಿಟ್ಟು ಮ್ಯೂಸಿಕ್ ನ ಕಂಪೋಸ್ ಮಾಡ್ತಾ ಇದ್ದ ಅಂತ ಹೇಳಿ ಒಂದು ಅವನ ಬಗ್ಗೆ ಒಂದು ನಂಬಿಕೆ ಇದೆ. ನಿಮ್ಮಲ್ಲಿ ಎಷ್ಟು ಜನ ವೆಸ್ಟರ್ನ್ ಕ್ಲಾಸಿಕಲ್ ವಿಡಿಯೋಸ್ ನ ಲೈಕ್ ಆ ಮ್ಯೂಸಿಕ್ ನ ಕೇಳ್ತಿರೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ವೆಸ್ಟರ್ನ್ ಕ್ಲಾಸಿಕಲ್ ಅಂದ್ರೆ ತುಂಬಾ ಇಷ್ಟ. ಲೈಕ್ ಮೊಜಾರ್ಟ್ ಲ್ಯಾಕ್ರಿಮೋಸ್ ಆಗ್ಲಿ ಅಥವಾ ಬೀಥೋವನ್ ಕಂಪೋಸಿಷನ್ಸ್ ಆಗ್ಲಿ ನಾನು ಕೇಳ್ತಾ ಇರ್ತೀನಿ. ಸೊ ಹೀಗೆ ಏನಾಯ್ತು, ಈ ಟಾರ್ಟೇನಿ ಅನ್ನೋನು 1713ರಲ್ಲಿ ಸಮ್ಮರ್ ಅಲ್ಲಿ ಮಲಗಿರ್ತಾನೆ. ಹೀಗೆ ಮಲಗಿರುವಾಗ ರಾತ್ರಿ ಹೊತ್ತು ಅವನಿಗೊಂದು ವಿಚಿತ್ರವಾದ ಕನಸು ಬರುತ್ತೆ. ನಾವು ಸಿಗ್ಮಂಡ್ ಫ್ರಾಯ್ಡ್ ಅವರ ಸೈಕೋಅನಾಲಿಸಿಸ್ ಪ್ರಕಾರ ಕನಸುಗಳು ಯಾಕೆ ಬರ್ತವೆ ಅಂತ ಹೇಳಿ ಅವರು ಹೇಳಿದಾರಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತಕ್ಕಂತ ಕೆಲವೊಂದು ವಿಚಾರಗಳು ಮಲಗಿದಾಗ ಆಕ್ಟಿವೇಟ್ ಆಗುತ್ತೆ. ಯಾಕಂದ್ರೆ ಮಲಗಿದಾಗ ಕಾನ್ಶಿಯಸ್ ಮೈಂಡ್ ಇರಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಆಗ್ಬಿಟ್ಟು ಎರಡು ಸ್ಟೇಟ್ ಬರುತ್ತೆ, ರ್ಯಾಪಿಡ್ ಐ ಮೂವ್ಮೆಂಟ್ ಮತ್ತೆ ನಾನ್ ಆರ್ಎಂ ಅಂತ, ನಾನ್ ರ್ಯಾಪಿಡ್ ಐ ಮೂವ್ಮೆಂಟ್. ಮಲಗಿ ಫಸ್ಟ್ 3-4 ತಾಸಿಗೆ ಈ ತರ ಇರುತ್ತೆ, ಅದಾದ್ಮೇಲೆ ಕನಸುಗಳು ಬೀಳುತ್ತೆ ಆ ತರ. ಸೊ ಅವನಿಗೊಂದು ವಿಚಿತ್ರವಾದ ಕನಸು ಬರುತ್ತೆ. ಆ ಕನಸಲ್ಲಿ ಒಂದು ದೆವ್ವ ಬರುತ್ತೆ ಅವನಿಗೆ, ಡೆವಿಲ್. ದೆವ್ವ ಅಂತಂದ್ರೆ ಈ ಬಿಳಿ ಸೀರೆ ಉಟ್ಕೊಂಡು ಮೋಹಿನಿ ತರ ಆ ತರ ಅಲ್ಲ, ಇವು ವೆಸ್ಟರ್ನ್ ದೆವ್ವಗಳು, ಇವು ತುಂಬಾ ಡಿಫ್ರೆಂಟ್ ಇರ್ತವೆ. ಸೊ ಈ ತರ ಅವನಿಗೆ ಒಂದು ದೆವ್ವ ಲೈಕ್ ವಿಚಿತ್ರವಾಗಿ, ಅದು ಚಿತ್ರ ಕೂಡ ಯಾವ ತರ ಅಂತ 1824ರಲ್ಲಿ ಆರ್ಟಿಸ್ಟ್ಗಳು ಅದನ್ನ ಚಿತ್ರಗಳನ್ನ ಬಿಡಿಸಿ ತೋರಿಸಿದ್ದಾರೆ, ಯಾವ ತರ ಅವನ ಒಂದು ವಿಷನ್ ಹೆಂಗಿತ್ತು ಅಂತ ಅವನು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ದೆವ್ವ ಬರುತ್ತೆ, ಆ ದೆವ್ವ ಬಂದ್ಬಿಟ್ಟು ಅವನ ಕನಸಲ್ಲಿ ಹೇಳುತ್ತೆ, ಏ ಟಾರ್ಟಿನಿ ಮಾತಾಡೋ ನನ್ನ ಜೊತೆ, ನಾನು ನಿನ್ನ ಹತ್ರ ಬಂದಿದ್ದೀನಿ ಅಂತ ಹೇಳುತ್ತೆ. ಅವನಿಗೆ ತುಂಬಾ ವಿಚಿತ್ರ, ಯಾವ್ದಿದು ಆಕಾರ, ವಿಚಿತ್ರವಾದ ಆಕಾರ ಇದೆ, ನಾನು ಯಾವತ್ತೂ ನೋಡೇ ಇಲ್ಲ, ಏನ್ ಬೇಕು ನಿನಗೆ ಅಂತ ಹೇಳಿ ಹೆದರ್ಕೊಂಡು ಕೇಳ್ತಾನೆ ಕನಸಲ್ಲಿ ಟಾರ್ಟಿನಿ. ದೆವ್ವ ಹೇಳುತ್ತೆ, ನಿನಗೆ ಜೀವನದಲ್ಲಿ ಏನೇನು ವಿಶ್ ಇದೆ ಎಲ್ಲ ನಾನು ಫುಲ್ಫಿಲ್ ಮಾಡ್ಬಿಡ್ತೀನಿ, ನಿನಗಿರೋ ಪ್ರತಿಯೊಂದು ಕನಸನ್ನು ನಾನು ಮಾಡ್ತೀನಿ, ನಿನಗೆ ಬೇಕಿರೋ ಎಲ್ಲ ಆಸೆಗಳನ್ನ ಎಲ್ಲ ಕೊಟ್ಬಿಡ್ತೀನಿ ಏನೇನ್ ಬೇಕಂತ. ಇನ್ ಎಕ್ಸ್ಚೇಂಜ್ ಅಲ್ಲಿ, ರಿಟರ್ನ್ ಅಲ್ಲಿ ಒಂದು ಕೇಳ್ತೀನಿ ನಾನು ನಿನ್ನಿಂದ, ಅದನ್ನ ನನಗೆ ಕೊಡ್ಬೇಕು ಅಂತ ಹೇಳುತ್ತದು. ಅವಾಗ ಅವನು ಟಾರ್ಟಿನಿ ಕೇಳ್ತಾನೆ, ಏನ್ ಕೊಡ್ಬೇಕು ನಿನಗೆ, ನಂದು ಹಂಗೆಲ್ಲ ವಿಶ್ ಎಲ್ಲ ಫುಲ್ಫಿಲ್ ಮಾಡ್ಬಿಡ್ತೀಯಾ, ನನ್ನ ಜೀವನದಲ್ಲಿ ಎಲ್ಲ ಸಿಗಂಗ್ ಮಾಡ್ಬಿಡ್ತೀಯ ಅಂತ. ಆ ದೆವ್ವ ಹೇಳುತ್ತೆ, ನಿನ್ನ ಸೋಲ್ ಕೊಡು ನನಗೆ, ನಿನ್ನ ಆತ್ಮವನ್ನ ಕೊಡು ಅಂತ ಹೇಳುತ್ತೆ. ಟಾರ್ಟಿನಿಗೆ ಒಂಥರ ಏನಪ್ಪಾ ಇದು ಎಲ್ಲ ಆಗುತ್ತೆ ಅಂತೆ, ಬಟ್ ನನಗೆ ಆತ್ಮವನ್ನು ಹೆಂಗ್ ಕೊಡಕ್ ಸಾಧ್ಯ, ಆತ್ಮ ಕೊಟ್ಬಿಟ್ರೆ ನಾನು ಬದುಕದ್ ಹಿಂಗೆ ಅಂತ ಹೇಳಿ ಟಾರ್ಟಿನಿ ಒಂದು ಒಪ್ಪಂದಕ್ಕೆ ಬರ್ತಾನೆ ದೆವ್ವದ ಜೊತೆ. ಅದೇನು ಅಂತಂದ್ರೆ, ನಾನು ಆತ್ಮ ಕೊಟ್ಬಿಟ್ರೆ ನಾನು ಬದುಕಕ್ಕಾಗಲ್ಲ, ನಾನು ನಿನಗೆ ಆತ್ಮದ ಬದಲು ಅವನ್ ಹೆಂಗ ಮ್ಯೂಸಿಕ್ ಕಂಪೋಸರ್ ಅಲ್ವಾ, ಯಾವಾಗ್ಲೂ ಅದೇ ತಲೆಯಲ್ಲಿರುತ್ತೆ, ನನ್ನ ಹತ್ರ ಒಂದು ವೈಲಿನ್ ಇದೆ, ಆ ವೈಲಿನ್ ತಗೊಂಡ್ಬಿಡು ನೀನು ಅಂತ ಹೇಳುತ್ತೆ. ಆಯ್ತು, ಏನೋ ಒಂದು ಕೊಡಪ್ಪ, ಒಟ್ಟಿನಲ್ಲಿ ಸೋಲ್ ಕೊಡ್ತಾ ಇಲ್ಲ, ಆತ್ಮ ಕೊಡ್ತಾ ಇಲ್ಲ, ವೈಲಿನ್ ಆದ್ರೂ ಕೂಡ ಅದನ್ನಾದ್ರೂ ತಗೊಂಡು ಏನಾದ್ರು ಮಾಡ್ತೀನಿ ನಾನು ಅಂತ ಹೇಳುತ್ತದು. ಅವಾಗ ಬೆಡ್ ಮೇಲೆ ಮಲಗಿರ್ತಾನೆ ಟಾರ್ಟಿನಿ. ಆ ದೆವ್ವ ಆ ವೈಲಿನ್ ಹಿಡ್ಕೊಂಡು ಸುಮ್ಮನೆ ಕೊಡಲ್ಲ, ದೆವ್ವಗಳು ಆಕ್ಟಿವಿಟಿ ಮನುಷ್ಯರಿಗಿಂತ ಮೋರ್ ಆಕ್ಟಿವ್ ಇರ್ತವೆ ದೆವ್ವಗಳು. ಸೊ ಅವಾಗ ಏನ್ ಮಾಡುತ್ತೆ ಅದು ಡೆವಿಲ್, ವೈಲಿನ್ ಇಂದ ಕಾಂಪೋಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಸಾಂಗು. ಇದಿಷ್ಟು ನಡೀತಾ ಇರೋದು ನಾ ಮತ್ತೆ ಹೇಳ್ತಾ ಇದೀನಿ, ಅವನ ಕನಸಲ್ಲಿ, ಆ ಟಾರ್ಟಿನಿಯ ಕನಸಲ್ಲಿ. ಆ ದೆವ್ವ ಒಂದು 15 ನಿಮಿಷ ಬ್ಯೂಟಿಫುಲ್ ಆಗಿರೋ ಸ್ಯಾಡ್ ಸಾಂಗ್ ನ ಕಂಪೋಸ್ ಮಾಡುತ್ತದೆ, ಮೆಲಾಂಕೋಲಿಕ್ ಆಗಿರುವಂತ ಸಾಂಗು. ಅದು ಏನ್ ಸಾಂಗ್ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದಕ್ಕೆ ಡೆವಿಲ್ ಸ್ಟಿಲ್ ಅಂತ ಕರೀತಾರೆ.
ಡೆವಿಲ್ಸ್ ಸೊನಾಟ ಅಂತ ಅವನೇ ಕರೆದಿದ್ದಾನೆ ಇದನ್ನ, ಯಾಕಂದ್ರೆ ದೆವ್ವನೇ ಇದನ್ನ ಬಿಡಿಸಿರೋದು. ಕೇಳ್ತಾ 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 ಅವನಿಗೆ ಕನಸಲ್ಲಿ ವಾವ್ ಇದು ಬಹಳ ಕ್ರಿಯೇಟಿವ್ ದೆವ್ವ, ಇದು ಅಂತಿಂತ ದೆವ್ವ ಅಲ್ಲ ಅಂತ ಹೇಳಿ ಅನ್ಸುತ್ತೆ. ಎಚ್ಚರ ಆಗುತ್ತೆ ಅವನಿಗೆ ಕನಸಿಂದ. ಆಮೇಲೆ ಏನಾಯ್ತು ಅಂತ ಅವನಿಗೆ ಗೊತ್ತಾಗಲ್ಲ. ನನ್ ದೆವ್ವ ನನ್ ಕನಸಲ್ಲಿ ಬಂದ್ಬಿಟ್ಟು ಈ ತರ ಕಂಪೋಸ್ ಮಾಡಿದೆ ಅಂತ ಹೇಳಿ ಅದನ್ನ ಮತ್ತೆ ಮತ್ತೆ ನೆನೆಸ್ಕೊಂಡು ಕನಸಲ್ಲಿ ಏನ್ ಬಂದಿತ್ತು ಮ್ಯೂಸಿಕ್, ಯಾಕಂದ್ರೆ ಅದು ಕನಸಲ್ಲಿ ಕೇಳಿರುತ್ತೆ, ಅದು ಬೇರೆ ಪ್ರಪಂಚ. ಅದ್ರಲ್ಲಿ ಕೇಳಿರ್ತಕ್ಕಂಥ ಮ್ಯೂಸಿಕ್ ನ ಇವನು ರಿಯಲ್ ಅಲ್ಲಿ ಕಂಪೋಸ್ ಮಾಡಕ್ ಹೋಗ್ತಾನೆ. ಬಟ್ ದೆವ್ವ ತರ ಅಷ್ಟೇನು ಆಗಲ್ಲ ಇವನಿಗೆ, ಯಾಕಂದ್ರೆ ಎಲ್ಲ ಕನಸಲ್ಲಿ ನಡೀತಾ ಎಲ್ಲ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನೆನಪಿರಲ್ವಾ. ಸೊ ಅದೇ ತರ ಎಷ್ಟೆಷ್ಟು ನೆನಪಿದೆಯೋ ದೆವ್ವ ಕಂಪೋಸ್ ಮಾಡಿದ್ದು, ಅದೇ ತರ ವೈಲಿನ್ ಕಂಪೋಸ್ ಮಾಡ್ತಾನೆ. ಈ ಡೆವಿಲ್ ಸ್ಟ್ರಿಲ್ ಅಂತ ಅದು ಬಹಳ ಫೇಮಸ್ ಆಗಿದೆ. ಇದನ್ನ ನಾನು ರೀಸೆಂಟ್ಲಿ ಇವನ್ ಬಗ್ಗೆ ಅಧ್ಯಯನ ಮಾಡಿದೆ. ಸೊ ಇಲ್ಲಿ ನಮ್ಮ ಮನಸ್ಸಿನ ಬಗ್ಗೆ ತಿಳ್ಕೊಬೇಕಾದಂತ ವಿಷಯ ಏನಿದೆ ಈ ಒಂದು ನಿಜವಾದ ಸ್ಟೋರಿಯಲ್ಲಿ ಅಂತ ನೀವು ಕೇಳ್ತಾ ಇದ್ರೆ, ಈಗ ನೋಡಿ ನಮ್ಮ ಕಾನ್ಶಿಯಸ್ನೆಸ್ ಅನ್ನೋದು ಅದು ನಮ್ಮ ಒಳಗಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಪಂಚ ಅಂತ ಏನ್ ನೋಡ್ತೀವಿ, ಎಷ್ಟೊಂದು ವಿಡಿಯೋಗಳಲ್ಲಿ ಹೇಳಿದೀನಿ ನಾನು, ಯಾವುದು ಹೊರಗಡೆ ಇಲ್ಲ, ಎಲ್ಲವೂ ನಮಗೆ ಆತರ ಅನಿಸುತ್ತೆ. ಒಬ್ಬರನ್ನ ಯಾರೋ ನೋಡಿದ್ರೆ ಒಬ್ರು ಕೋಪದಿಂದಾರೆ ಅಂದ್ರೆ ಅವ್ರ ಪ್ರೊಜೆಕ್ಷನ್ ಅದು ಆತರ. ಸೊ ನಮ್ಮ ಕಾನ್ಶಿಯಸ್ನೆಸ್ ಬಿಟ್ಟು ಹೊರಗಡೆ ಏನು ನಡೆಯಲ್ಲ, ಎಲ್ಲವೂ ನಡೆಯೋದು ನಮ್ಮ ಒಳಗಡೆನೆ. ಅಂದ್ರೆ ಅವನಿಗೆ ದೆವ್ವ ಅಂತ ಹೇಳಿ ಎಲ್ಲೂ ಹೊರಗೆ ಬರಕ್ ಸಾಧ್ಯ ಇಲ್ಲ, ಯಾಕಂದ್ರೆ ದೆವ್ವ ಭೂತಗಳಿಲ್ಲ. ಫಸ್ಟ್ ಆಫ್ ಆಲ್ ಅದು ದೆವ್ವ ಅಲ್ಲ. ಆಕ್ಚುಲಿ ಅವನು ಎಷ್ಟು ಇಮ್ಯಾಜಿನೇಷನ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ದ ಅಂತ, ಇದು ನನ್ನ ಅನಾಲಿಸಿಸ್. ಎಷ್ಟು ಇಮ್ಯಾಜಿನೇಷನ್ ಮುಳುಗೋಗ್ಬಿಟ್ಟಿದ್ದ ಕಂಪೋಸರ್ಸ್ಗಳು, ಇವ್ರು ಹಿಂಗೆ ಇರ್ತಾರೆ, ಆರ್ಟಿಸ್ಟ್ಗಳು, ವಿಜ್ಞಾನಿಗಳು, ಕಂಪೋಸರ್ಗಳಾಗ್ಲಿ, ಯಾವಾಗ್ಲೂ ಏನಾದ್ರು ಒಂದು ಸಣ್ಣ ಪೀಸ್ ಆಫ್ ವರ್ಕ್ ನ ಅವರು ಅರ್ಧಕ್ಕೆ ಬಿಟ್ಬಿಟ್ರೆ ಅವ್ರಿಗೆ ಊಟ ಮಾಡುವಾಗ್ಲೂ ಅದೇ ಯೋಚನೆ, ಅದು ನೆಕ್ಸ್ಟ್ ಹೆಂಗ್ ಮಾಡ್ಬೇಕು, ಇದನ್ನ ಹೆಂಗ್ ಮಾಡ್ಬೇಕು. ಈ ಮೂವಿ ಡೈರೆಕ್ಟರ್ಗಳು ಇರ್ತಾರಲ್ಲ, ಯಾವಾಗ ಯೋಚನೆ ಮಾಡ್ತಾ ಇರ್ತಾರೆ, ಸ್ನಾನ ಮಾಡುವಾಗ್ಲಿ ಅದನ್ನ ಹೆಂಗ್ ಕಂಪೋಸ್ ಮಾಡೋಣ, ಇದನ್ನ ಹೆಂಗ್ ಮಾಡೋಣ, ಹಿಂಗೆ ಲೆಕ್ಕಾಚಾರ ಹಾಕ್ತಾನೆ ಇರ್ತಾರಲ್ಲ. ಸೊ ಇವನಿಗೆ ಮೋಸ್ಟ್ಲಿ ನನಗನ್ಸೋ ಮಟ್ಟಿಗೆ ಆ ದೆವ್ವ ಅನ್ನೋದು ಇವನ ಸಬ್ ಕಾನ್ಶಿಯಸ್ ಮನಸ್ಸಿನ ಯಾವುದೋ ಒಂದು ನಂಬಿಕೆ. ಅದ್ ಏನಪ್ಪಾ ಅಂತಂದ್ರೆ, ನಾನು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮ್ಯೂಸಿಕ್ ನ ಕಂಪೋಸ್ ಮಾಡಬಲ್ಲೆ ಅಂತ ನಂಬಿಕೆ. ಆ ನಂಬಿಕೆ ಕಾಲಕ್ರಮೇಣ ಅವನು ಚಿಕ್ಕವನಿದ್ದಾಗಿಂದ ಅವನ ಬಾಲ್ಯದಿಂದ ಏನೋ ಆಗಿ ಲೈಕ್ ಅದು ಹುದುಗಿರ್ಬೋದು, ಅದು ಯಾವಾಗ್ಲೂ ಹೊರ ಬಂದಿರ್ಲಿಕ್ಕಿಲ್ಲ. ಅದು ಈ ತರ ಆಗ್ಬೇಕು ಅಂತ ಇರುತ್ತಲ್ಲ ಮನಸ್ಸಲ್ಲಿ, ಅದು ಕಾನ್ಶಿಯಸ್ ಮೈಂಡ್ ಅಲ್ಲಿ ಉಳಿಯಲ್ಲ. ಯಾವ್ದು ನಮಗೆ ತುಂಬಾ ಡೀಪ್ ಆಗಿ ಬೇಕು ಲೈಫ್ ಅಲ್ಲಿ ಅಂತ ಅನ್ಸುತ್ತೋ ಅದು ಯಾವಾಗ್ಲೂ ಸಬ್ ಕಾನ್ಶಿಯಸ್ ಅಲ್ಲಿ ಹೋಗಿ ಸ್ಟೋರ್ ಆಗ್ಬಿಟ್ಟಿರುತ್ತೆ. ಸೊ ಇವನಿಗೆ ಆತರ ಆಗಿರ್ಬೋದು. ಒಂದು ದಿನ ಲೈಕ್ ಯಾವ ಭಯವೋ, ನಾನು ಹಿಂಗ್ ಮಾಡ್ಲಿಲ್ಲ ಅಂತಂದ್ರೆ ಸತ್ತೋಗ್ಬಿಡ್ತೀನಿ ಲೈಫ್ ಅಲ್ಲಿ ಅನ್ನೋ ಭಯವೋ ಅದೆಲ್ಲ ಸೇರ್ಬಿಟ್ಟು ಈ ದೆವ್ವದ ಫಾರ್ಮ್ ಅಲ್ಲಿ ಬಂದಿದೆ. ಅದು ದೆವ್ವದ ಫಾರ್ಮ್ ಅಲ್ಲಿ ಬಂದು ಅಲ್ಲಿ ಆದ್ರೂ ಕೂಡ ಅವನು ಥೀಟಾ ಸ್ಟೇಜ್ ಅಲ್ಲಿ ಇರೋದ್ರಿಂದ ಬ್ರೈನ್ ಮಲಗಿದಾಗ ಬ್ರೈನ್ ವೇವ್ಸ್ ಥೀಟಾ ಸ್ಟೇಜ್ ಅಲ್ಲಿ ಇರುತ್ತೆ. ಅಂದ್ರೆ ತುಂಬಾ ಕಾಮ್ ಆಗಿರುತ್ತೆ, ಉಸಿರಾಟ ಬಹಳ ನಿಧಾನವಾಗಿರುತ್ತೆ. ಬ್ರೈನ್ ನಿಂದ ಎಮಿಟ್ ಆಗ್ತಕ್ಕಂಥ ವೇವ್ಸ್ 1 ರಿಂದ 4 ಹರ್ಟ್ಸ್ ಆ ಒಂದು ಫ್ರೀಕ್ವೆನ್ಸಿ ಇರ್ತವೆ. ಆದ್ದರಿಂದ ಅವನಿಗೆ ಕ್ರಿಯೇಟಿವ್ ಪವರ್ ಜಾಸ್ತಿ ಆಗಿರ್ಬೋದು. ಅಂತ ಒಂದು ಟೈಮಲ್ಲಿ ಕನಸು ಬೀಳ್ತಕ್ಕಂಥ ಟೈಮಲ್ಲಿ ಕ್ರಿಯೇಟಿವ್ ಪವರ್ ಜಾಸ್ತಿ ಇರುತ್ತೆ ಮನುಷ್ಯನಿಗೆ. ಅವಾಗ ಜಾಸ್ತಿ ಆಗಿ ಈ ತರ ಆಗಿರ್ಬೋದು. ಇದು ನಾನು ಮಾಡ್ತಕ್ಕಂಥ ಅನಾಲಿಸಿಸ್. ಬಟ್ ಏನೇ ಇರ್ಲಿ, ಇದು ಒಬ್ಬರ ಲೈಫ್ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಅಲ್ಲ. ಇದೇ ತರ ಎಷ್ಟೋ ವಿಜ್ಞಾನಿಗಳ ಕನಸಲ್ಲಿ ಆಗಿದೆ. ಅದನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ನಾವು ಕೆಮಿಸ್ಟ್ರಿಯಲ್ಲಿ ಬೆನ್ಝೀನ್ ಅಂತ ಒಂದು ಸ್ಟ್ರಕ್ಚರ್ ನೋಡ್ತೀವಿ, ಹಿಂಗೆ ಲೈಕ್ ಹೆಕ್ಸಾಗಾನ್ ಶೇಪ್ ಅಲ್ಲಿ ಇರುತ್ತೆ, ಷಡ್ಭುಜಾಕೃತಿಯಲ್ಲಿ. ಆ ಬೆನ್ಝೀನ್ ಕಂಡುಹಿಡಿದ ಹೆಸರು ಕೆಕ್ಯುಲೆ ಅಂತ. ಅವನ ಕನಸಲ್ಲಿ ಹಿಂಗೆ ಆಗಿತ್ತು. ಅವನು ಲ್ಯಾಬ್ ಅಲ್ಲೇ ಮಲಗ್ಬಿಟ್ಟಿದ್ದ. ಒಂದು ಹಾವು ಬಂತು. ಆ ಹಾವು ತನ್ನ ಬಾಲವನ್ನ ತಾನೇ ಕಚ್ಕೊಂತ ಇತ್ತು. ಆ ಕನಸಲ್ಲಿ ಬಂದಿತ್ತು. ಅವನು ಅದನ್ನ ನೋಡ್ಬಿಟ್ಟು ಏನೋ ಆಗ್ತಾ ಇದೆಯಲ್ಲ, ಇದು ತನ್ನನ್ನೇ ತಾನೇ ನುಗ್ಗಕ್ ನೋಡ್ತಾ ಇದೆ ಹಾವು ಅಂತ ಹೇಳಿ ಆ ಬೆನ್ಝಿನ್ ಸ್ಟ್ರಕ್ಚರ್ ಬಂದ್ಬಿಡ್ತು ನಂಗೆ. ಈ ತರ ಕನಸು ಬಂತು, ತಕ್ಷಣ ಎದ್ದ ತಕ್ಷಣ ಬೆನ್ಝಿನ್ ಸ್ಟ್ರಕ್ಚರ್ ಬರದೆ ಅಂತ. ಸೊ ಹೀಗೆ ನಮ್ಮ ಚಿಕ್ಕಂದಿನ ಇದ್ದಾಗಿಂದ ಇಲ್ಲಿ ತನಕ ಕೂಡ ಏನೇನೇ ಘಟನೆಗಳು ನಡೀತವೆ, ಅವೆಲ್ಲ ನಮ್ಮ ಲೈಫ್ ಅನ್ನೋದು ಅಥವಾ ನಮ್ಮ ಸಬ್ ಕಾನ್ಶಿಯಸ್, ಈ ಒಂದು ನಮ್ಮ ಮನಸ್ಸು ಅನ್ನೋದು, ನಾಟ್ ಸಬ್ ಕಾನ್ಶಿಯಸ್, ಮನಸ್ಸು ಅನ್ನೋದು ಒಂದು ವೈಟ್ ಕ್ಯಾನ್ವಾಸ್ ಇದ್ದಂಗೆ, ಪೇಂಟಿಂಗ್ ಕ್ಯಾನ್ವಾಸ್ ಇದ್ದಂಗೆ. ಈ ಕಾನ್ಶಿಯಸ್ ಮೈಂಡ್ ಅನ್ನೋದು ಕಲರ್, ಅಂದ್ರೆ ಅದು ಏನಂತ ಕಾಣುತ್ತೆ, ನಾವ್ ಎಚ್ಚರ ಇರ್ತೀವಲ್ಲ ಏನ್ ಆಗ್ತಾ ಇದೆ ಅಂತ ಕಾಣುತ್ತೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಇನ್ವಿಸಿಬಲ್ ಕಲರ್, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಕಲರ್. ಅಂದ್ರೆ ಫಾರ್ ಎಕ್ಸಾಂಪಲ್, ಯಾರೋ ನಿಮ್ಮನ್ನ 3 ವರ್ಷ ಇದ್ದಾಗ ಹೆದರ್ಸ್ಬಿಟ್ಟಿರ್ತಾರೆ. ಏನಂತ, ನೀನು ಹೋಮ್ವರ್ಕ್ ಮಾಡ್ಲಿಲ್ಲ ಅಂತಂದ್ರೆ ನಿನಗೆ ಹೆಂಗ್ ಹೊಡಿತೀನಿ ನೋಡು, ದೆವ್ವನ ಕರೆಸ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಏನೋ ಹೆದರ್ಸ್ಬಿಟ್ಟಿರ್ತಾರೆ. ಅದು ಕಾಲಕ್ರಮೇಣ ಏನಾಗುತ್ತೆ, ಟರ್ನ್ ಆಗುತ್ತೆ, ಅದು ಬೇರೆ ರೂಪ ಪಡ್ಕೊಂಡ್ಬಿಡುತ್ತೆ. ಅಂದ್ರೆ ಆ ವೈಟ್ ಮಗುವನ್ನ ವೈಟ್ ಆ ಒಂದು ಕ್ಯಾನ್ವಾಸ್ ಅಲ್ಲಿ ಈ ತರ ಮಾಡ್ತೀನಿ ಅಂತ ಅನ್ನೋ ಒಂದು ಇನ್ವಿಸಿಬಲ್ ಕಲರ್ ನ ಯಾರೋ ನಮ್ಮ ಮೇಲೆ ಹಾಕಿರ್ತಾರೆ. ಆ ಕಲರ್ ಅವತ್ತ ನಮಗೆ ಕಾಣಲ್ಲ, ಬಟ್ ಅದು ಬೆಳಿತಾ 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 ನಮ್ಮಲ್ಲಿ ಸ್ಟೋರ್ ಆಗಿರುತ್ತೆ. ಇವತ್ತಿಗೂ ಕೂಡ ನೀವು ಎಷ್ಟೇ ದೊಡ್ಡವರಾದ್ರೂ 30-40 ಇಯರ್ಸ್ ಆದ್ರೂ ಕೂಡ ಕಂಪ್ನಿ ಕೆಲಸ ಮಾಡ್ತಾ ಇದ್ರು, ಯಾರೇ ಒಂದು ಹಿಂಗೆ ಟಾಸ್ಕ್ ಕೊಟ್ರು ಅಂತಂದ್ರೆ
ನೀನ್ ಇದನ್ನ ಡೆಡ್ಲೈನ್ ಹಿಂಗಿದೆ ಅಂತಂದ್ರೆ ಅವರಿಗೆ ಆ ನೆನಪು ಬರುತ್ತೆ. ಅದು ನಾನು ಹೇಳ್ತಾ ಇರೋದು ಅವ್ರಿಗೆ ಹಂಗೆ ಆ ಚಿಕ್ಕ ಮಕ್ಕಳು ತರ ಆಡ್ಬಿಡ್ತಾರೆ ಅಂತಲ್ಲ, ಬಟ್ ಅವ್ರು ಏನೇ ಹೆದರಿಕೆ ಅಂತ ಆದ್ರೂ ಕೂಡ ಈ ಕ್ಷಣಕ್ಕೆ, ಈ ದೊಡ್ಡವರಾದ್ಮೇಲೆ ಕೂಡ ಅದೆಲ್ಲ ಅವಾಗಿನ ಮಾಡಿರೋದು ಎಫೆಕ್ಟ್. ಸೊ ಈ ತರ ಏನೇ ನೀವು ಸಾಧನೆ ಮಾಡಿದ್ರು ಕೂಡ ಎಲ್ಲವೂ ನಮ್ಮ ಚೈಲ್ಡ್ಹುಡ್ ಗೆ ಲಿಂಕ್ ಇದೆ. ಚೈಲ್ಡ್ಹುಡ್ ಅಂತಂದ್ರೆ ಏನು, ನಮ್ಮ ಮೈಂಡ್ ನ ಪ್ರೋಗ್ರಾಮ್ ಮಾಡದಂತ ಸ್ಟೇಜ್ ಅದು. ನಾವು 1 ವರ್ಷ 2 ವರ್ಷ 3 ವರ್ಷ 4 ವರ್ಷ ಮ್ಯಾಕ್ಸಿಮಮ್ 5 ವರ್ಷ ತನಕ, ಆಮೇಲೆ ಎನ್ವೈರನ್ಮೆಂಟ್ ಫ್ರೆಂಡ್ಸ್ ಆತರ ಎಲ್ಲ ಮಿಕ್ಸ್ ಆಗ್ತಾರೆ ಅದಕ್ಕೆ. ಸೊ ಈ ತರ ಘಟನೆಗಳು ತುಂಬಾ ವಿಚಿತ್ರವಾಗಿ ನಡೀತವೆ ಪ್ರಪಂಚದಲ್ಲಿ. ಬಟ್ ಇದು ಒಬ್ಬನ ಜೀವನದಲ್ಲಿ ಅಲ್ಲದೆ ಎಷ್ಟೋ ಜನರ ಜೀವನದಲ್ಲಿ ನಡೆದಿದೆ ಈ ತರ. ಸೊ ನನಗನ್ಸೋ ಮಟ್ಟಿಗೆ ಕನಸುಗಳು ಯಾಕೆ ಬರ್ತವೆ ಅಂತಂದ್ರೆ, ಸಬ್ ಕಾನ್ಶಿಯಸ್ ಅಲ್ಲಿರುವ ಅಪೂರ್ಣತೆಯನ್ನ ಫಿಲ್ ಮಾಡಕ್ಕೆ ಏನೋ ಒಂದು ಮನಸ್ಸೇ ನಮಗೆ ಸೊಲ್ಯೂಷನ್ ಕೊಟ್ಟಂಗೆ ಕನಸಿನ ಮೂಲಕ ಬಂದ್ಬಿಟ್ಟು ನೀನ್ ಮಾಡ್ಬೋದು, ಹಿಂಗ್ ಮಾಡಿರ್ಲಿಲ್ಲ ನೀನು, ಏನೋ ಒಂದು ಡ್ರಾಮಾ ರೂಪದಲ್ಲಿ ಬರುತ್ತೆ, ಏನೋ ಒಂದು ಕಾಡ್ತಾ ಇದೆಯೋ, ಏನೋ ಎಪಿಸೋಡ್ ಆಗ್ತಾ ಇದೆಯೋ ಅನ್ನೋ ರೂಪದಲ್ಲಿ ಬರುತ್ತೆ. ಸೊ ಇದೆಲ್ಲ ಡಿಸಾರ್ಡರ್ಗಳಲ್ಲ, ಇದೆಲ್ಲ ಒಂದು ರೋಗಗಳಲ್ಲ, ಇದೊಂದು ಬ್ಯೂಟಿಫುಲ್ ಆಗಿರೋ ಪ್ರೊಸೆಸ್. ಸಿಗ್ಮಂಡ್ ಫ್ರಾಯ್ಡ್ ಹೇಳ್ದಂಗೆ ಸೈಕೋಅನಾಲಿಸಿಸ್ ಅನ್ನು ನೀವು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಅವ್ರು ಸೈಕೋಅನಾಲಿಸಿಸ್ ಅಂತ ಬುಕ್ ಇದೆ. ಕನಸುಗಳು ಯಾಕೆ ಬೀಳುತ್ತೆ ಮತ್ತೆ ಸಬ್ ಕಾನ್ಶಿಯಸ್ ಯಾಕೆ ಇದರಲ್ಲಿ ಮಹತ್ವ ವಹಿಸುತ್ತೆ, ಯಾಕಂದ್ರೆ 90% ಜಾಸ್ತಿ ಪರ್ಸೆಂಟೇಜ್ ಸಬ್ ಕಾನ್ಶಿಯಸ್ ನಮ್ಮನ್ನ ರೂಲ್ ಮಾಡ್ತಾ ಇರೋದ್ರಿಂದ ಈ ತರ ಘಟನೆಗಳು ವಿಚಿತ್ರಕರವಾಗಿ ನಡೆದ್ರು ಕೂಡ ತುಂಬಾ ಕ್ರಿಯೇಟಿವ್ ಆಗಿರುತ್ತೆ. ಬಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ಸಾಂಗ್ ನ ಹಾಕಿರ್ತೀನಿ, ಸೊನಾಟ ಡೆವಿಲ್ಸ್ ಟ್ರಿಲ್ ಅಂತ, ತುಂಬಾ ಎಮೋಷನಲ್ ಆಗಿ ಮಾಡಿರತಕ್ಕಂಥದ್ದು. ವೈಚಿತ್ರ ಏನಪ್ಪಾ ಅಂತಂದ್ರೆ ಅದು ಗಿಸೆಪ್ಪಿ ಟಾರ್ಟಿನಿ ಮಾಡಿರ್ತಕ್ಕಿಂತ ಅವನ ಕನಸಿನಲ್ಲಿ ಬಂದ ಡೆವಿಲ್ ಕಂಪೋಸ್ ಮಾಡಿರ್ತಕ್ಕಂಥ ಸಾಂಗ್ ಅದು. ಇದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ಬಗ್ಗೆ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಚಾನಲ್ ಇಲ್ಲಿ ತನಕ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು.